ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ನಾನು ನಿಮಗೆ ತುಂಬ ಸೆಂಟೆನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಆ ಸೆಂಟೆನ್ಸ್ಗಳನ್ನ ನಾನು ನ್ಯೂಸ್ ಪೇಪರ್, ಮ್ಯಾಗ್ಝಿನ್ಸ್, ಹೆಡ್ಲೈನ್ಸಿಂದ ತೊಗೊಂಡಿದ್ದೀನಿ. ಸೊ ನಿಮಗೆ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಯಾಕೆಂದರೆ ನಾವು ನ್ಯೂಸ್ ಪೇಪರ್ನಲ್ಲಿ ಓದುವಾಗ ತುಂಬ ಲೈನ್ಸ್ ನಮ್ಗೆ ಅರ್ಥ ಆಗೋದಿಲ್ಲ, ಯಾಕೆ ಅವು ಯಾವ ಫಾರ್ಮ್ಯಾಟ್ನಲ್ಲಿ ಇರುತ್ತೆ ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಅಷ್ಟೇ ಅಲ್ಲ, ಸಿಂಪಲ್ ಸೆಂಟೆನ್ಸ್ಗಳನ್ನ ಕೂಡ ನಾನು ಸೇರಿಸಿದ್ದೀನಿ, ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ನನ್ನ ಎಕ್ಸಾಂಪಲ್ಸ್ನ ಕೂಡ ಹಾಕಿದ್ದೀನಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಲಾಂಗರ್ ಸೆಂಟೆನ್ಸಸ್ ಕೂಡ ಇದೆ, ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಕಾಮೆಂಟಲ್ಲಿ ಕೆಲವು ಮಿಸ್ಟೇಕ್ ಮಾಡಿದರೆ ಅದು ಹೇಳ್ತೀನಿ ನೋಡಿ. ಲಾಸ್ಟ್ 6 ಕ್ಲಾಸಸ್ನ ನೋಡಿ ಈ ಸೆಂಟೆನ್ಸ್ ಮಾಡಿದ್ರೆ ಇಲ್ಲಿ ನೋಡಿ, ನೋಬಡಿ ವಾಸ್ ಟ್ರಾವೆಲ್ಡ್. ರಾಂಗ್. ಅದು ನಾನೇನು ಹೇಳಿದೆ, ವಾಸ್ ವರ್ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ಯಾವಾಗ ಹಾಕಬೇಕು, ಸಬ್ಜೆಕ್ಟ್ ಮೇಲೆ ಏನಾದರೂ ಆ್ಯಕ್ಷನ್ ನಡೆದ್ರೆ ಅವಾಗ ಹಾಕಬೇಕು. ಇಲ್ಲಿ ಸಬ್ಜೆಕ್ಟೇ ಆ್ಯಕ್ಷನ್ ಮಾಡೋಂಗಿದ್ರೆ ಡೈರೆಕ್ಟ್ ಹೇಳಿ ನೋಬಡಿ ಟ್ರಾವೆಲ್ಸ್, ಯಾರೂ ಟ್ರಾವೆಲ್ ಮಾಡಲ್ಲ. ಪಾಸ್ಟ್ ಇದ್ದರೆ ನೋಬಡಿ ಟ್ರಾವೆಲ್ಡ್ ಅಂತ ಹೇಳಿ ಮುಗೀತು. ಸೊ ಥಿಂಕ್ ಮಾಡಬೇಕು, ಸಬ್ಜೆಕ್ಟ್ ಕೆಲಸ ಮಾಡ್ತಿದ್ಯಾ, ಸಬ್ಜೆಕ್ಟ್ ಮೇಲೆ ಏನಾದರೂ ಕೆಲಸ ನಡೀತಿದ್ಯಾ ಅಂತ. ಅದೇ ಥರ ವಾಟ್ ವರ್ ದ ಸ್ಟೂಡೆಂಟ್ಸ್ ಲರ್ನ್ಡ್, ಮೀನಿಂಗ್ಲೆಸ್ ಅದು. ವಾಟ್ ಡಿಡ್ ದ ಸ್ಟೂಡೆಂಟ್ಸ್ ಲರ್ನ್ ಅಂದರೆ ಅವ್ರೇನು ಕಲ್ತರು ಅಲ್ವಾ, ಅವ್ರು ಮಾಡೋ ಆ್ಯಕ್ಷನ್ ಅದು, ಕಲಿಯೋದು ಕಲಿದೇ ಇರೋದು. ಅದೇ ಥರ ಇಲ್ಲಿ ನೋಡಿ, ನೋಬಡಿ ವಾಸ್ ಅರೈವ್ಡ್, ಯಾರೂ ಬಂದಿಲ್ಲ ಅಂದರೆ ನೋಬಡಿ ಅರೈವ್ಡ್ ಅಂತೇಳಿ ಮುಗೀತು ಅಷ್ಟೇ. ರೈಟ್, ಯಾರೂ ಬಂದಿಲ್ಲ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲೇ ಹೇಳಿ, ಅವರೇ ಆ್ಯಕ್ಷನ್ ಮಾಡಿಲ್ಲ ಅಲ್ವಾ. ಸೊ ಡೈರೆಕ್ಟಾಗಿ ನೀವು ಹೇಳ್ಬೋದು. ಸೊ ನಾನು ಹೊಸ ಸೆಂಟೆನ್ಸ್ ಫಾರ್ಮ್ಯಾಟ್ನ ಹೇಳ್ಕೊಟ್ಟೆ ಅಂತ ಎಲ್ಲದನ್ನು ಅದೇ ಫಾರ್ಮ್ಯಾಟ್ನಲ್ಲೇ ಸೆಂಟೆನ್ಸ್ ಮಾಡಿದ್ರೆ ಮೀನಿಂಗ್ಲೆಸ್ ಇರುತ್ತೆ. ಸ್ವಲ್ಪ ಇಂಟೆಲಿಜೆಂಟಾಗಿ ಥಿಂಕ್ ಮಾಡಿ. ಐ ಹ್ಯಾವ್ ಬೀನ್ ಲರ್ನ್ಟ್ ಹೇಳಬೇಕಾಗಿಲ್ಲ, ಐ ಲರ್ನ್ಟ್. ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿ ಐ ಹ್ಯಾವ್ ಲರ್ನ್ಟ್. ಇಲ್ಲಿ ನಾನು ಕಲ್ತಿದ್ದೀನಿ ಅಲ್ವಾ, ಆ್ಯಕ್ಷನ್ ಯಾರು ಮಾಡ್ತಾ ಇರೋದು, ನಾನೇ ಮಾಡ್ತಿರೋದು, ನಾನೇ ಕಲ್ತಿರೋದು. ಬಟ್ ಟೀಚ್ ಟಾಟ್ ಅಂದರೆ ಬೇರೆಯವ್ರ ಮೇಲೆ ಮಾಡೋ ಆ್ಯಕ್ಷನ್. ನಾನು ಬೇರೆಯವ್ರಿಗೆ ಕಲಿಸ್ತೀನಿ ಅಂದರೆ ಐ ವಿಲ್ ಟೀಚ್ ಯು ಅಂತೀವಿ, ಅವಾಗ ಆ್ಯಕ್ಷನ್ ಬೇರೆಯವ್ರ ಮೇಲೆ ನಡೆಯುತ್ತೆ. ಅವಾಗ ನನ್ನ ಮೇಲೂ ಕೂಡ ನಡೀಬೋದು. ಅವಾಗ ನಾನು ಅನ್ಬೋದು ಐ ಆಮ್ ಟಾಟ್, ಐ ಆಮ್ ಬೀಯಿಂಗ್ ಟಾಟ್, ಐ ಹ್ಯಾವ್ ಬೀನ್ ಟಾಟ್ ಅಂತ. ರೈಟ್, ಸಬ್ಜೆಕ್ಟ್ ಮೇಲೆ ಆ್ಯಕ್ಷನ್ ನಡೀತಿದೆ, ಸಬ್ಜೆಕ್ಟೇ ಆ್ಯಕ್ಟಿವ್ಲಿ ಆ್ಯಕ್ಷನ್ ಮಾಡ್ತಾ ಇದೆಯಾ ಅನ್ನೋದನ್ನು ಥಿಂಕ್ ಮಾಡಬೇಕು. ರೈಟ್. ಆ್ಯಂಡ್ ಇಲ್ಲಿ ನೋಡಿ, ಆರ್ ಯು ಸ್ಟೋಲನ್. ಆರ್ ಯು ಸ್ಟೋಲನ್ ಅಂದರೆ ಅರ್ಥ ನೀನು ಕಳೆದು ಹೋಗ್ತೀಯಾ ಅಂತ, ಅಂದರೆ ನಿನ್ನನ್ನು ಯಾರಾದರೂ ಕದಿಯುತ್ತಾರಾ. ಸೊ ಆ ಮೀನಿಂಗ್ ಬರುತ್ತೆ, ನೀವು ಅದನ್ನೇ ಹೇಳಬೇಕಂದ್ರೆ ಹೇಳ್ಬೋದು. ರೈಟ್. ಸೊ ಇದೇ ಥರ ಸೆಂಟೆನ್ಸ್ಗಳನ್ನ ಇವತ್ತಿನ ಕ್ಲಾಸ್ನಲ್ಲಿ ಕೊಡ್ತಾ ಇದ್ದೀನಿ, ಎಂಡ್ವರೆಗೂ ನೋಡಿ ಆ್ಯಂಡ್ ಥಿಂಕ್ ಮಾಡಿ ಪ್ರತಿಯೊಂದು ಸೆಂಟೆನ್ಸ್ನ ನಾವು ಯಾವ ಸಿಚುವೇಶನಲ್ಲಿ ಹೇಳ್ಬೋದಂತ. ಸೊ ಇವತ್ತು ಹೇಳೋ ಎಲ್ಲ ಸೆಂಟೆನ್ಸ್ಗಳು ಆ್ಯಕ್ಷನ್ ಮೇಲೆ ಫೋಕಸ್ಡ್ ಇರುತ್ತೆ. ಫಸ್ಟ್, ಇಟ್ ಈಸ್ ವೆಲ್ ನೋನ್ ಟು ಎವ್ರಿ ಒನ್ ಅಂದರೆ ಇದು ಎಲ್ಲರಿಗೂ ಗೊತ್ತಿದೆ, ಅಂದರೆ ಎವ್ರಿ ಒನ್ ನೋಸ್ ಇಟ್. ಇಟ್ ಈಸ್ ನೋ ಅನ್ನಲ್ಲ, ಇಟ್ ಈಸ್ ನೋನ್ ಅಂತಾರೆ, ಯಾಕೆಂದರೆ ಅದು ಗೊತ್ತಿದೆ ಎಲ್ಲರಿಗೆ ಅಂತ. ಇಟ್ ಈಸ್ ಅಡ್ವೈಸ್ಡ್ ಟು ಸ್ಟೇ ಅಟ್ ಹೋಮ್, ಈ ಥರ ಹೇಳೋದು ನೀವು ಕೇಳಿರ್ತೀರಲ್ಲ. ಇಟ್ ಈಸ್ ಅಡ್ವೈಸ್ ಟು ಸ್ಟೇ ಅಟ್ ಹೋಮ್ ಅಂದರೆ ಈ ಥರ ಟ್ರಾನ್ಸ್ಲೇಟ್ ಮಾಡಬೇಕು, ಮನೆಯಲ್ಲೇ ಇರಬೇಕೆಂದು ಅಡ್ವೈಸ್ ಮಾಡಲಾಗಿದೆ. ಇಟ್ ಈಸ್ ಅನ್ನೋದಿಲ್ಲಿ ಆ ಸಿಚುವೇಶನ್ಗೆ ನಾವು ಹೇಳ್ತಾ ಇದ್ದೀವಿ. ಇಂಟ್ರೆಸ್ಟ್ ಈಸ್ ಆ್ಯಡೆಡ್ ಎವ್ರಿ ಮಂತ್, ಇಂಟ್ರೆಸ್ಟನ್ನು ಆ್ಯಡ್ ಮಾಡ್ತಾರೆ ಅಂದರೆ ಅರ್ಥ ಆ ಕೆಲಸ ಯಾರಿಂದನೂ ಆಗುತ್ತಲ್ವಾ. ರೈಟ್, ಈ ಥರ ಥಿಂಕ್ ಮಾಡಿ, ಪ್ರತಿಯೊಂದು ಕೆಲಸ ಆಗೋವಾಗಲೂ ಬೇರೆ ಯಾರೋ ಮಾಡ್ತಾರೆ ಅದನ್ನು ಅಂತ. ದಿಸ್ ಬಟನ್ ಈಸ್ ಪ್ರೆಸ್ಡ್ ಟು ಓಪನ್, ಓಪನ್ ಮಾಡೋದಕ್ಕೆ ಈ ಬಟನ್ ಪ್ರೆಸ್ ಮಾಡಬೇಕು. ಶಿ ಈಸ್ ಅಡ್ಮೈರ್ಡ್ ಫಾರ್ ಹರ್ ಕರೇಜ್, ಅವಳನ್ನೆಲ್ಲರೂ ಅಡ್ಮೈರ್ ಮಾಡ್ತಾರೆ, ಯಾಕೆ, ಅವಳಿಗಿರೋ ಕರೇಜ್ಗೆ. ವರ್ಲ್ಡ್ ಕಪ್ ಈಸ್ ಹೆಲ್ಡ್ ಎವ್ರಿ 4 years. ನೋಡಿ, ಹೋಲ್ಡ್ ನಾ ಪಾಸ್ಟ್ ಪಾರ್ಟಿಸಿಪಲ್ ಹೆಲ್ಡ್, ಇಟ್ ಈಸ್ ಹೆಲ್ಡ್ ಎವ್ರಿ 4 years. ವರ್ಲ್ಡ್ ಕಪ್ ಅನ್ನು ಆಯೋಜಿಸಲಾಗುತ್ತದೆ, ಆಯೋಜಿಸ್ತಾರೆ ಅಂದರೆ ಯಾರೋ ಮಾಡ್ತಾರೆ. ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ಎವ್ರಿ ಇಯರ್, ಈ ಕ್ವಶನ್ ಎವ್ರಿ ಇಯರ್ ಕೇಳ್ತಾರೆ. ಸೆಸಮೆ ಆಯಿಲ್ ಈಸ್ ಸೋಲ್ಡ್ ಅಟ್ ದಟ್ ಕಾರ್ನರ್ ಶಾಪ್. ಸೆಸಮೆ ಆಯಿಲ್ ಅಂದರೆ ಎಳ್ಳಿನ ಎಣ್ಣೆ, ಅದನ್ನು ಮಾರ್ತಾರೆ ಆ ಕಾರ್ನರ್ ಶಾಪ್ನಲ್ಲಿ. ಈ ಥರ ನೀವು ಯಾರಿಗಾದ್ರೂ ಹೇಳಬೇಕಾಗುತ್ತಲ್ವ. ಸೊ ಎಲ್ಲಿ ಮಾರ್ತಾರೆ ಅದನ್ನು ಅಲ್ಲಿ ಮಾರ್ತಾರೆ. ಇಟ್ ಈಸ್ ಸೋಲ್ಡ್. ದುಬೈ ಈಸ್ ವೆಲ್ ನೋನ್, ದುಬೈ ಚೆನ್ನಾಗಿ ಪರಿಚಿತವಾಗಿದೆ, ಯಾವುದಕ್ಕೆ, ಫಾರ್ ಇಟ್ಸ್ ಶಾಪಿಂಗ್ ಮಾಲ್ಸ್. ಕ್ಲೋರಿನ್ ಈಸ್ ಆ್ಯಡೆಡ್ ಟು ದಿ ವಾಟರ್, ಕ್ಲೋರಿನನ್ನು ವಾಟರ್ಗೆ ಆ್ಯಡ್ ಮಾಡ್ತಾರೆ ಟು ಕಿಲ್ ಬ್ಯಾಕ್ಟೀರಿಯಾ. ರೈಟ್, ಎಲ್ಲ ಸೆಂಟೆನ್ಸ್ ನೋಡಿದ್ರೆ ಯಾರೋ ಅದನ್ನು ಮಾಡ್ತಾರೆ, ಯಾರಿಗೋದು ಗೊತ್ತಿದೆ, ಯಾರಿಂದನೋದಾಗುತ್ತೆ ಅನ್ನೋ ಮೀನಿಂಗ್ ಬರ್ತಾ ಇರುತ್ತೆ. ಎಲ್ಲ ಮುಂದೆ ಬರೋ ಎಲ್ಲ ಸೆಂಟೆನ್ಸ್ಗಳನ್ನ ಅಬ್ಸರ್ವ್ ಮಾಡಿ, ಎಲ್ಲ ಟೆನ್ಸ್ನಲ್ಲೂ ನಾನು ಕೊಟ್ಟಿದ್ದೀನಿ. ವಿ ವಿಲ್ ಡಿಸ್ಕಸ್ ಹೌ ಇಟ್ ಇಸ್ ಡನ್, ಇದನ್ನು ಹೇಗೆ ಮಾಡ್ತಾರೆ ಅನ್ನೋ ಇನ್ನಾಗ ಡಿಸ್ಕಸ್ ಮಾಡೋಣ. ಇಂಗ್ಲೀಷ್ ಇಸ್ ನಾಟ್ ಸ್ಪೋಕನ್ ಎವ್ರಿವೇರ್, ಎಲ್ಲ ಕಡೆ ಇಂಗ್ಲೀಷ್ ಮಾತಾಡಲ್ಲ. ದಟ್ ಟ್ರಿಕ್ ಈಸ್ ಡನ್ ಬೈ ಅ ಸ್ಮಾಲ್ ಥ್ರೆಡ್, ಅಂದರೆ ಯಾವುದೋ ಒಂದು ಮ್ಯಾಜಿಕ್ ಟ್ರಿಕ್ ನೋಡಿರ್ತಿರಲ್ಲ, ದಟ್ ಟ್ರಿಕ್ ಈಸ್ ಡನ್ ಬೈ ಅ ಸ್ಮಾಲ್ ಥ್ರೆಡ್. 1 lakh cars are produced every year. Documents are scanned in a scanner. ಸೊ ಆ ಕೆಲಸಗಳಾಗ್ತಿದೆ, ಬಟ್ ಯಾರೊಬ್ರು ಮಾಡ್ತಾರೆ
ಈ ಥರ ನೀವು ಇಂಗ್ಲೀಷ್ನಲ್ಲಿ ಸೆಂಟೆನ್ಸ್ ಮಾಡೋಕ್ಕೆ ಹೋದಾಗ ಥಿಂಕ್ ಮಾಡಿ, ಈ ಕೆಲಸ ಆಗುತ್ತೆ ಅಂದರೆ ಯಾರೋ ಅದನ್ನು ಮಾಡ್ತಾರೆ. ಅವ್ರನ್ನ ಮೆನ್ಷನ್ ಮಾಡಲ್ಲ, ಬಟ್ ಓನ್ಲಿ ಆ್ಯಕ್ಷನ್ ಮೆನ್ಷನ್ ಮಾಡ್ತೀವಿ. ದೇ ಆರ್ ಟಾಟ್ ಇನ್ ದೇರ್ ಮದರ್ ಟಂಗ್. ಅವರು ತಮ್ಮ ಮದರ್ ಟಂಗ್ನಲ್ಲೇ ಕಲಿಯುತ್ತಾರೆ. ದೇ ಆರ್ ಟಾಟ್ ಅಂದರೆ ಯಾರೋ ಬೇರೆಯವ್ರು ಕಲಿಸ್ತಾರೆ ಅಂತ ಅರ್ಥ. ಬಟ್ ಐ ಲರ್ನ್ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು, ನಾನು ಕಲಿತೀನಿ, ನಾನು ಕಲ್ತಿದ್ದೀನಿ. ರೈಟ್. ಅ ಫಿಲ್ಮ್ ಈಸ್ ಮೇಡ್ ಫಸ್ಟ್. ನೋಡಿ ಇಲ್ಲಿ, ಅ ಫಿಲ್ಮ್ ಈಸ್ ಮೇಡ್ ಫಸ್ಟು ಫಿಲ್ಮ್ನ ಮಾಡ್ತಾರೆ. ಆ್ಯಂಡ್ ದ ಮ್ಯೂಸಿಕ್ ಈಸ್ ಆ್ಯಡೆಡ್ ಲೇಟರ್. ಮ್ಯೂಸಿಕ್ನ ಆಮೇಲೆ ಆ್ಯಡ್ ಮಾಡ್ತಾರೆ. ರೈಟ್. ಹಿಸ್ ಟ್ರಾವೆಲ್ ಎಕ್ಸ್ಪೆನ್ಸಸ್ ಆರ್ ನಾಟ್ ಪೇಯ್ಡ್ ಬೈ ಹಿಸ್ ಕಂಪ್ನಿ. ಅವ್ನ ಟ್ರಾವೆಲ್ ಎಕ್ಸ್ಪೆನ್ಸಸ್ ಅವ್ನ ಕಂಪ್ನಿಯಿಂದ ಪೇ ಆಗಲ್ಲ. ಫುಡ್ ಲೂಸಸ್ ಇಟ್ಸ್ ನ್ಯೂಟ್ರಿಯೆಂಟ್ಸ್. ಫುಡ್ ಲೂಸಸ್ ಇಟ್ಸ್ ನ್ಯೂಟ್ರಿಯೆಂಟ್ಸ್ ವೆನ್ ಇಟ್ ಈಸ್ ಕುಕ್ಡ್ ಟೂ ಲಾಂಗ್. ಅದನ್ನು ಕುಕ್ ಮಾಡಿದಾಗ. ಅರೌಂಡ್ 100 babies are born in this hospital every month. Right? ಸೊ ಕ್ವಶನ್ ಕೇಳ್ಬೋದು ನನಗೆ ಈ ಥರ, ಹೌ ಇಸ್ ದಿಸ್ ಗೇಮ್ ಪ್ಲೇಡ್? ನಿಮ್ಗೇನೋ ಒಂದು ಗೇಮ್ ಹೇಗೆ ಆಡ್ತಾರೆ ಅಂತ ಗೊತ್ತಿರಲ್ಲ, ಅವ್ರಿಗೆ ಈ ಥರ ಕೇಳಿ, ಹೌ ಇಸ್ ದಿಸ್ ಗೇಮ್ ಪ್ಲೇಡ್? ಹೌ ಡು ಯು ಪ್ಲೇ ಅಲ್ಲ, ಯಾಕಂದರೆ ನೀನು ಮಾತ್ರ ಅಲ್ಲ ಆಡೋದು. ಇನ್ ಜನರಲ್, ಹೌ ಇಸ್ ಇಟ್ ಪ್ಲೇಡ್? ಹೌ ಆರ್ ದ ಟೀಮ್ಸ್ ಚೋಸನ್? ವಾಟ್ ಈಸ್ ಟಾಟ್ ಇನ್ ಇಂಜಿನಿಯರಿಂಗ್? ಇಂಜಿನಿಯರಿಂಗ್ನಲ್ಲಿ ಏನು ಕಲಿಸ್ತಾರೆ ಅಂತ ನೀವು ಕೇಳಬೇಕು. ಈ ಥರ ಕೇಳಿ. ಸೊ ಈ ಥರ ನಿಮ್ಮ ಓನ್ ಎಕ್ಸಾಂಪಲ್ಸ್ ಮಾಡ್ಕೊಳ್ಳಿ ನೀವು, ಅವಾಗ ಪ್ರಾಕ್ಟೀಸ್ ಆಗುತ್ತೆ, ಅವಾಗ ಬರುತ್ತೆ ನಿಮಗೆ ಮಾಡೋದಕ್ಕೆ. ರೈಟ್. ಈಸ್ ಇಟ್ ಓನ್ಡ್ ಬೈ ದಿ ಗೌರ್ಮೆಂಟ್? ಈಸ್ ದಿಸ್ ಲ್ಯಾಂಡ್ ಓನ್ಡ್ ಬೈ ದಿ ಗೌರ್ಮೆಂಟ್? ಆರ್ ಕ್ರೆಡಿಟ್ ಕಾರ್ಡ್ಸ್ ಅಕ್ಸೆಪ್ಟೆಡ್ ಹಿಯರ್? ಹೌ ಆಫನ್ ಇಸ್ ದ ವರ್ಲ್ಡ್ ಕಪ್ ಹೆಲ್ಡ್? ಅಂದರೆ ಎಷ್ಟು ಬಾರಿಗೆ ಒಂದ್ಸಾರಿ ವರ್ಲ್ಡ್ ಕಪ್ನ ಆಯೋಜನೆ ಮಾಡ್ತಾರೆ? ಈ ಥರ ಕೇಳ್ತಿದೆ. ಇದಕ್ಕೆ ಆನ್ಸರ್ ನೀವು ಮಂತಲ್ಲಿದ್ರೆ ಮಂತಲ್ಲಿ ಹೇಳ್ಬೋದು, ಇಯರ್ಸಲ್ಲಿ ಹೇಳ್ಬೋದು, ಯಾಕೆಂದ್ರೆ ನಾನು ಹೌ ಆಫನ್ ಅಂತ ಕೇಳ್ಬಿಟ್ಟಿದ್ದೀನಿ. ವಾಟ್ ಕೈಂಡ್ ಆಫ್ ಫುಡ್ ಈಸ್ ಈಟನ್ ಇನ್ ಜಪಾನ್? ಹೌ ಇಸ್ ದ ಡೇಟಾ ಪ್ರೊಟೆಕ್ಟೆಡ್? ಡೇಟಾ ಹೇಗೆ ಪ್ರೊಟೆಕ್ಟ್ ಆಗುತ್ತದೆ? ಯಾರು ಮಾಡ್ತಾರಲ್ಲ, ಹೇಗದು ಪ್ರೊಟೆಕ್ಟ್ ಆಗುತ್ತದೆ ಆನ್ ದಿ ಇಂಟರ್ನೆಟ್? ವಾಟ್ ಈಸ್ ಶೇರಿನ್ ಪಲಾವ್ ಅಂಡ್ ಹೌ ಇಸ್ ಇಟ್ ಕುಕ್ಡ್? ಹೌ ಮೆನಿ ಮ್ಯಾಚಸ್ ಆರ್ ಪ್ಲೇಡ್ ಇನ್ ದ ವರ್ಲ್ಡ್ ಕಪ್? ಎಷ್ಟು ಮ್ಯಾಚ್ಗಳನ್ನ ಆಡಲಾಗುತ್ತದೆ? ನೆಕ್ಸ್ಟ್, ಪಾಸ್ಟ್ ಟೆನ್ಸ್ನಲ್ಲಿ ನೋ ಪ್ರೂಫ್ ವಾಸ್ ಪ್ರೊಡ್ಯೂಸ್ಡ್. ಯಾವ ಪ್ರೂಫ್ನ ಪ್ರೊಡ್ಯೂಸ್ ಮಾಡಿರಲಿಲ್ಲ ಅಂತ ಹೇಳ್ತಾ ಇದ್ದೀವಿ, ಅಂದರೆ ಯಾರೋ ಮಾಡಿರಲಿಲ್ಲ ಅಂತ ಅರ್ಥ ಅಲ್ವಾ? ಸೊ ಈ ಥರ ನಥಿಂಗ್, ನೋ ಬಡಿ, ನೋ ಪ್ರೂಫ್ ಈ ಥರ ಬಂದಿದೆ ಅಂದರೆ ಅದನ್ನು ಯಾರೋ ಮಾಡಿಲ್ಲ ಅಂತ. ರೈಟ್. ಆ್ಯಂಡ್ ಪಾಸ್ಟ್ನ ಎಲ್ಲ ಸೆಂಟೆನ್ಸ್ಗಳು ಈ ಥರ ಹೇಳಕ್ಕೆ ಹೋಗಬಾರ್ದು. ನೋ ಬಡಿ ವಾಸ್ ಈಟನ್, ನೋ ಬಡಿ ವಾಸ್ ಕೇಮ್, ನೋ ಬಡಿ ವಾಸ್ ಸ್ಲೆಪ್ಟ್, ಇವೆಲ್ಲ ರಾಂಗ್. ಇದೆಲ್ಲ ಡೈರೆಕ್ಟ್ ಸಿಂಪಲ್ ಪಾಸ್ಟ್ನಲ್ಲೇ ಹೇಳ್ಬೋದು ಅಲ್ವಾ? ಥಿಂಕ್ ಮಾಡಿ. ಸೊ ಈ ಥರ ಎಕ್ಸಾಂಪಲ್ಸ್ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಕೊಟ್ಟಿದ್ದೆ, ಹೋಗಿ ನೋಡಿಲ್ಲ ಅಂದರೆ. ಹಿ ವಾಸ್ ಆರ್ಡರ್ಡ್ ಟು ಅಪಿಯರ್. ಅವನಿಗೆ ಆರ್ಡರ್ ಮಾಡಿದರು, ಏನಕ್ಕೆ? ಟು ಅಪಿಯರ್ ಆಗೋದಕ್ಕೆ. ಶಾಂಪೂ ವಾಸ್ ಇನ್ವೆಂಟೆಡ್ ಇನ್ ಇಂಡಿಯಾ. ನೋಡಿ, ಅಂದರೆ ಯಾರೋ ಇನ್ವೆಂಟ್ ಮಾಡಿದರು, ಸೊ ಇಟ್ ವಾಸ್ ಇನ್ವೆಂಟೆಡ್ ಇನ್ ಇಂಡಿಯಾ. ಫಸ್ಟ್ ಕಂಪ್ಯೂಟರ್ ವಾಸ್ ಯೂಸ್ಡ್ ಇನ್ 1936. ಫಸ್ಟ್ ಕಂಪ್ಯೂಟರ್ನ ಯೂಸ್ ಮಾಡಿದ್ದು 1936ನಲ್ಲಿ ಅಂತ ಹೇಳ್ತಾ ಇದ್ದೀವಿ. ಶಿ ವಾಸಂಟ್ ಪರ್ಮಿಟೆಡ್ ಟು ಅಟೆಂಡ್. ಶಿ ವಾಸಂಟ್ ಪರ್ಮಿಟೆಡ್ ಅಂದರೆ ಅವಳನ್ನು ಪರ್ಮಿಟ್ ಮಾಡಲಿಲ್ಲ ಅಟೆಂಡ್ ಆಗೋದಕ್ಕೆ, ಅಂದರೆ ಯಾರೋ ಮಾಡಲಿಲ್ಲ. ಹಿ ವಾಸಂಟ್ ಗಿವನ್ ಅ ಸೆಕೆಂಡ್ ಚಾನ್ಸ್. ಅವನಿಗೆ ಸೆಕೆಂಡ್ ಚಾನ್ಸ್ ಕೊಡಲಿಲ್ಲ, ಅಂದರೆ ಯಾರೋ ಕೊಡಲಿಲ್ಲ. ಹಿ ಡಿಡೆಂಟ್ ಗಿವ್ ಅಂದರೆ ಅವನು ಕೊಡಲಿಲ್ಲ. ಹಿ ವಾಸಂಟ್ ಗಿವನ್ ಅಂದರೆ ಅವನಿಗೆ ಕೊಡಲಿಲ್ಲ. ಸೊ ಈ ಥರ ಎರಡನ್ನೂ ಮ್ಯಾಚ್ ಮಾಡಿ ನೋಡ್ಕೋಬೇಕು, ಅವಾಗ ನಿಮಗೆ ಗೊತ್ತಾಗುತ್ತೆ. ದ ಪಾರ್ಸಲ್ ವಾಸ್ ಡೆಲಿವರ್ಡ್ 2 days ಲೇಟರ್. ಆ್ಯಂಡ್ ಇನ್ನೊಂದು ಸೆಂಟೆನ್ಸ್ ನೋಡಿ, ದ ಹೋಟೆಲ್ ವಾಸ್ ಡಿಸ್ಟ್ರಾಯ್ಡ್ 2 years ago. 2 days ಲೇಟರ್, 2 years ago, ಏನು ಡಿಫ್ರೆನ್ಸ್? ನೋಡಿ, ದ ಪಾರ್ಸಲ್ ವಾಸ್ ಡೆಲಿವರ್ಡ್ 2 days ಲೇಟರ್ ಅಂದರೆ ಅರ್ಥ ಪಾಸ್ಟ್ನಲ್ಲಿ ಯಾವುದೋ ಒಂದು ಡೇಟ್ಗೆ ಡೆಲಿವರ್ ಆಗಬೇಕಾಗಿತ್ತು, ಬಟ್ 2 days ಲೇಟರ್ ಡೆಲಿವರ್ ಆಯಿತು. ಅಂದರೆ ಪಾಸ್ಟಿಂದ ನಾವು ಮುಂದಕ್ಕೆ ಬರ್ತಿದ್ದೀವಿ, ಅಂದರೆ 10th ಆಗಬೇಕಾಗಿತ್ತು 12th ಆಯಿತು. ಬಟ್ ದ ಹೋಟೆಲ್ ವಾಸ್ ಡಿಸ್ಟ್ರಾಯ್ಡ್ 2 years ago ಅಂದರೆ ಪ್ರೆಸೆಂಟಿಂದ ಹಿಂದಕ್ಕೆ ಹೋಗ್ತಿದ್ದೀವಿ, ಇವತ್ತಿಂದ 2 years ಹಿಂದೆ ಅದು ಡಿಸ್ಟ್ರಾಯ್ ಆಯಿತು. ಅ ನ್ಯೂ ವಿಂಗ್ ವಾಸ್ ಆ್ಯಡೆಡ್ ಟು ದಿ ಅಪಾರ್ಟ್ಮೆಂಟ್. ನ್ಯೂ ವಿಂಗ್ ಅಂದರೆ ಹೊಸ ಸೆಕ್ಷನ್, ಹೊಸ ಬಿಲ್ಡಿಂಗ್. ದ ಶೂಟಿಂಗ್ ವಾಸ್ ಫಿನಿಶ್ಡ್ ಇನ್ 3 months. ಶೂಟಿಂಗ್ ಫಿನಿಶ್ ಆಯಿತು ಅಂದರೆ ಶೂಟ್ ಮಾಡೋರು ಫಿನಿಶ್ ಮಾಡಿದರು, ಸೊ ದ ಶೂಟಿಂಗ್ ವಾಸ್ ಫಿನಿಶ್ಡ್ ಇನ್ 3 months. ಕ್ವಶನ್ಸ್ ಕೇಳ್ತಾ ಇದೆ ನೋಡಿ. ವೇರ್ ವಾಸ್ ಇಟ್ ಫಸ್ಟ್ ಯೂಸ್ಡ್? ಅದನ್ನು ಫಸ್ಟ್ ಯೂಸ್ ಮಾಡಿದ್ದೆಲ್ಲಿ? ವೆನ್ ವಾಸ್ ಶಿ ವ್ಯಾಕ್ಸಿನೇಟೆಡ್? ವೆನ್ ವಾಸ್ ದಿಸ್ ಚರ್ಚ್ ಬಿಲ್ಟ್? ವೈ ವಾಸ್ ಈ ಅಲೌಡ್ ಇನ್ ಸೈಡ್? ಅವನನ್ನು ಯಾಕೆ ಅಲೋ ಮಾಡಿದರು ಕೇಳ್ತಾ ಇದೀವಿ, ಅಂದರೆ ಯಾರೋ ಅಲೋ ಮಾಡಿದರು. ವರ್ ಯು ಗಿವನ್ ಪರ್ಮಿಷನ್? ನಿನಗೆ ಪರ್ಮಿಷನ್ ಕೊಟ್ಟಿದ್ರಾ ಅಂತ ಕೇಳ್ತಾ ಇದ್ದೀವಿ. ನಾನು ಇದನ್ನು ಟೆಲಿಗ್ರಾಮ್ ಆ್ಯಪ್ನಲ್ಲಿ ಕೇಳಿದ್ದೆ, ನೀವು ತುಂಬ ಜನ ರಾಂಗ್ ಆಗಿ ಆನ್ಸರ್ ಮಾಡಿದ್ರಿ. ಡಿಡ್ ಯು ಗಿವ್ ಪರ್ಮಿಷನ್ ಅಂದರೆ ನೀನು ಪರ್ಮಿಷನ್ ಕೊಟ್ಟ್ಯಾ ಅವನಿಗೆ ಅಂತ ಆ ಮೀನಿಂಗ್. ವರ್ ಯು ಗಿವನ್ ಅಂದರೆ ನಿನಗೆ ಕೊಟ್ಟಿದ್ರಾ, ಯಾರು ಅಂತ ಹೇಳ್ತಿಲ್ಲ. ವಾಸ್ ದ ಬಿಲ್ಡಿಂಗ್ ಬಿಲ್ಟ್ ಬಿಫೋರ್ 1900?
99ಗಿಂತ ಮುಂಚೆ ಬಿಲ್ಡ್ ಆಗಿತ್ತಾ ಇದು? ವೈ ವಾಸ್ ಈ ನಾಟ್ ಗಿವನ್ ಅನದರ್ ಚಾನ್ಸ್? ನೋಡಿ, ವೈ ವಾಸ್ ಈ ನಾಟ್ ಗಿವನ್ ಅನದರ್ ಚಾನ್ಸ್? ಅವ್ನಿಗೆ ಯಾಕೆ ಇನ್ನೊಂದು ಚಾನ್ಸ್ ಕೊಡಲಿಲ್ಲ? ವೈ ವಾಸ್ ಈ ಪರ್ಮಿಟೆಡ್ ಆಕ್ಸೆಸ್? ವೈ ವಾಸ್ ಈ ಪರ್ಮಿಟೆಡ್ ಆಕ್ಸೆಸ್ ಟು ದಿ ಅಡ್ಮಿನ್ ರೂಮ್? ಅವನಿಗೆ ಯಾಕೆ ಆಕ್ಸೆಸ್ ಕೊಟ್ಟರು ಅಡ್ಮಿನ್ ರೂಮ್ಗೆ ಹೋಗೋದಕ್ಕೆ? ವೆನ್ ವಾಸ್ ದ ಫಸ್ಟ್ ಕ್ರಿಕೆಟ್ ಮ್ಯಾಚ್ ಪ್ಲೇಡ್? ಇನ್ ವಿಚ್ ಇಯರ್ ವಾಸ್ ದಿ ಫಸ್ಟ್ ಲಾ ಕಮಿಷನ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್? ಸೊ ಈ ಥರ ನೀವು ಕ್ವಶನ್ ಪೇಪರ್ನಲ್ಲಿ ಓದಿರ್ತೀರಲ್ವಾ, ಇನ್ ವಿಚ್ ಇಯರ್ ವಾಸ್ ಇಟ್ ಎಸ್ಟಾಬ್ಲಿಷ್ಡ್? ಸೊ ಇದಕ್ಕೆ ಆನ್ಸರ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಅಂತ ನೀವು ಹೇಳಬೇಕಾಗ, ರೈಟ್? ಸೊ ಇವತ್ತು ಹೇಳ್ತಾರೆ ಎಲ್ಲ ಸೆಂಟೆನ್ಸ್ಗಳು ನಿಮ್ಗೆ ಅರ್ಥ ಆಗಬೇಕಂದ್ರೆ ಈ ಎಲ್ಲ ಕ್ಲಾಸಸ್ನ ನೀವು ನೋಡಿರಬೇಕು. ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾ ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ, ಆಮೇಲೆ ಬಂದು ನೋಡೋದಕ್ಕೆ ಕಂಟಿನ್ಯೂ ಮಾಡಿ, ರೈಟ್? ಸೊ ಈಗ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಐ ಆಮ್ ನಾಟ್ ಬೀಯಿಂಗ್ ಪೇಡ್ ಟು ಡೂ ಯುವರ್ ಜಾಬ್. ನಿನ್ನ ಕೆಲಸ ಮಾಡೋದಕ್ಕೆ ನನಗೆ ಸಂಬಳ ಕೊಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಐ ಆಲ್ವೇಸ್ ಫೀಲ್ ಲೈಕ್ ಐ ಆಮ್ ಬೀಯಿಂಗ್ ವಾಚ್ಡ್. ನನಗೆ ಯಾವಾಗಲೂ ಏನನ್ಸುತ್ತೆ, ನಾನು ಯಾರೋ ನೋಡ್ತಾ ಇದ್ದಾರೆ ಅಂತ ನಂಗೆ ಅನ್ಸುತ್ತೆ, ರೈಟ್? ನನ್ನನ್ನು ಯಾರೋ ಗಮನಿಸ್ತಾ ಇದ್ದಾರೆ ಅಂತ ನಂಗೆ ಅನಿಸ್ತಾ ಇರುತ್ತೆ. ದೀಸ್ ಟ್ರೀಸ್ ಆರ್ ಬೀಯಿಂಗ್ ಗ್ರೋನ್ ಫಾರ್ ಟಿಂಬರ್. ಈ ಮರಗಳನ್ನ ಬೆಳೀತಾ ಇರೋದು ಯಾಕೆ? ಫಾರ್ ಟಿಂಬರ್ಗೆ. ಟಿಂಬರ್ ಅಂದರೆ ಫರ್ನಿಚರ್ಗೆ, ಬಿಲ್ಡಿಂಗ್ಗೆ ಯೂಸ್ ಮಾಡುವಂತಹ ವುಡ್ಗೆ ಟಿಂಬರ್ ಅಂತಾರೆ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಮನಿ ಈಸ್ ಬೀಯಿಂಗ್ ವೇಸ್ಟೆಡ್. ತುಂಬ ದುಡ್ಡು ವೇಸ್ಟ್ ಆಗ್ತಾ ಇದೆ, ಈ ಥರ ಹೇಳಬೇಕು. ಅಟೆಂಪ್ಟ್ಸ್ ಆರ್ ಬೀಯಿಂಗ್ ಮೇಡ್. ಅಟೆಂಪ್ಟ್ಸ್ನ ಮಾಡಲಾಗುತ್ತಿದೆ ಟು ರಿಸಾಲ್ವ್ ದ ಪ್ರಾಬ್ಲಮ್. ಯುವರ್ ಸಜೆಷನ್ಸ್ ಆರ್ ಬೀಯಿಂಗ್ ಫಾಲೋಡ್ ಬೈ ಅವರ್ ಟೀಮ್. ನಿಮ್ಮ ಸಜೆಷನ್ಸ್ನ ಫಾಲೋ ಮಾಡಲಾಗುತ್ತಿದೆ. ಯಾರು? ನಮ್ಮ ಟೀಮ್. ನ್ಯೂ ಸೈಂಟಿಫಿಕ್ ಡಿಸ್ಕವರೀಸ್ ಆರ್ ಬೀಯಿಂಗ್ ಮೇಡ್ ಎವ್ರಿ ಡೇ. ಇಂಗ್ಲಿಷ್ ಇಸ್ ಆಲ್ರೆಡಿ ಬೀಯಿಂಗ್ ಟಾಟ್ ಇನ್ ಗವರ್ಮೆಂಟ್ ಸ್ಕೂಲ್ಸ್. ಟಾಕ್ಸ್ ಆರ್ ಬೀಯಿಂಗ್ ಹೆಲ್ಡ್. ಟಾಕ್ಸ್ ಅಂದರೆ ಮಾತುಕತೆ, ಫಾರ್ಮಲ್ ಆಗಿ ಹೇಳೋದು. ಟಾಕ್ಸ್ ಆರ್ ಬೀಯಿಂಗ್ ಹೆಲ್ಡ್ ಅಂದರೆ ಮಾತುಕತೆಗಳನ್ನು ನಡೆಸಲಾಗುತ್ತಿದೆ ಅಬೌಟ್ ಲಿಫ್ಟಿಂಗ್ ಲಾಕ್ಡೌನ್ ರಿಸ್ಟ್ರಿಕ್ಷನ್ಸ್, ರೈಟ್? ಸೊ ನಾವು ಈ ಥರ ಹೇಳ್ತೀವಲ್ವ ಕನ್ನಡದಲ್ಲಿ ಮಾತಾಡೋ, ಲಾಕ್ಡೌನ್ ಆಗಿದೆ, ಲಾಕ್ಡೌನ್ನ ತೆಗೆದ್ರು. ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು? ಟಾಕ್ಸ್ ಆರ್ ಬೀಯಿಂಗ್ ಹೆಲ್ಡ್ ಅಬೌಟ್ ಲಿಫ್ಟಿಂಗ್ ಲಾಕ್ಡೌನ್ ರಿಸ್ಟ್ರಿಕ್ಷನ್ಸ್. ದ ಮಷೀನ್ ಇಸ್ ನಾಟ್ ಬೀಯಿಂಗ್ ಆಪರೇಟೆಡ್. ಮಷೀನನ್ನು ಆಪರೇಟ್ ಮಾಡಲಾಗ್ತಿಲ್ಲ ವಿತಿನ್ ಸೇಫ್ಟಿ ಗೈಡ್ಲೈನ್ಸ್. ಸೊ ಎಲ್ಲ ಸೆಂಟೆನ್ಸ್ನಲ್ಲೂ ಏನು ಆ್ಯಕ್ಷನ್ ಆಗ್ತಿದೆ ಅಂತ ಹೇಳ್ತಿದ್ದೀವಿ, ಯಾರು ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಹೇಳ್ತಿಲ್ಲ. ಈಸ್ ಯರ್ ಹೌಸ್ ಬೀಯಿಂಗ್ ಕ್ಲೀನ್ಡ್? ಆರ್ ದೀಸ್ ಪ್ಲಾಂಟ್ಸ್ ಬೀಯಿಂಗ್ ವಾಟರ್ಡ್? ಈ ಪ್ಲಾಂಟ್ಸ್ಗೆಲ್ಲ ನೀರು ಹಾಕ್ತಾ ಇದ್ದಾರಾ? ನಥಿಂಗ್ ಈಸ್ ಬೀಯಿಂಗ್ ಶೇರ್ಡ್ ವಿತ್ ಎನಿ ಒನ್. ಯಾರ ಜೊತೆನೂ ಏನನ್ನು ಶೇರ್ ಮಾಡ್ತಾ ಇಲ್ಲ. ಕ್ಯಾನ್ ಯು ಟೆಲ್ ಮೀ ವಾಟ್ ಈಸ್ ಬೀಯಿಂಗ್ ಪ್ಲಾನ್ಡ್? ದಿಸ್ ರಿಪೋರ್ಟ್ ಶೋಸ್ ವಾಟ್ ಈಸ್ ಬೀಯಿಂಗ್ ಡನ್ ರೈಟ್ ನಾವ್. ವರ್ ಆಲ್ ದ ನ್ಯೂ ಕಂಪ್ಯೂಟರ್ಸ್ ಬೀಯಿಂಗ್ ಫುಲ್ಲಿ ಯುಟಿಲೈಸ್ಡ್? ಎಲ್ಲ ಕಂಪ್ಯೂಟರ್ಸ್ಗಳನ್ನ ಪೂರ್ತಿಯಾಗಿ ಯುಟಿಲೈಸ್ ಮಾಡ್ಕೊತಾ ಇದ್ರಾ? ವಾಟ್ ಎಲ್ಸ್ ಇಸ್ ಬೀಯಿಂಗ್ ಡನ್? ಮತ್ತಿನ್ನೇನು ಮಾಡಲಾಗುತ್ತಿದೆ ಟು ಫೈಂಡ್ ಅನ್ ಎಫೆಕ್ಟಿವ್ ಟ್ರೀಟ್ಮೆಂಟ್? ಸೊ ಡೈರೆಕ್ಟ್ ಆ್ಯಕ್ಷನ್ ಬಗ್ಗೆ ನಾವು ಕ್ವೆಶನ್ ಕೇಳ್ತಾ ಇದ್ದೀವಿ ಈ ಥರ. ಆರ್ ದೀಸ್ ಚಿಲ್ಡ್ರನ್ ಬೀಯಿಂಗ್ ಟಾಟ್? ಈ ಮಕ್ಕಳಿಗೆ ಕಲಿಸಲಾಗುತ್ತಿದೆಯಾ ಹೌ ಟು ಸ್ಪೀಕ್ ಇನ್ ಪಬ್ಲಿಕ್? ಆರ್ ದೀಸ್ ಚಿಲ್ಡ್ರನ್ ಬೀಯಿಂಗ್ ಟಾಟ್ ಹೌ ಟು ಸ್ಪೀಕ್ ಇನ್ ಪಬ್ಲಿಕ್? ವಾಟ್ ಈಸ್ ಬೀಯಿಂಗ್ ಡನ್ ಟು ಸ್ಟಾಪ್ ಎಂಪ್ಲಾಯೀಸ್ ಫ್ರಮ್ ಪ್ರೊಟೆಸ್ಟಿಂಗ್? ಎಂಪ್ಲಾಯೀಸ್ ಪ್ರೊಟೆಸ್ಟ್ ಮಾಡ್ತಿದಾರಲ್ವಾ, ಅದನ್ನು ಸ್ಟಾಪ್ ಮಾಡೋದಕ್ಕೆ ವಾಟ್ ಈಸ್ ಬೀಯಿಂಗ್ ಡನ್? ಏನೇನು ಮಾಡಲಾಗ್ತದೆ? 2 players left the ground while the game was being played, right? Next, present perfect. ಸೊ ಪ್ರೆಸೆಂಟ್ ಪರ್ಫೆಕ್ಟ್ಗೂ ಸಿಂಪಲ್ ಪಾಸ್ಟ್ಗೂ ಏನು ಡಿಫ್ರೆನ್ಸ್ ಇದೆ? ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಆಗಿರೋ ಆ್ಯಕ್ಷನ್ ಪ್ರೆಸೆಂಟ್ನಲ್ಲಿ ಇನ್ನೂ ವ್ಯಾಲಿಡ್ ಇರುತ್ತೆ, ಅದ್ರ ಡಿಸ್ಕಷನ್ ಇನ್ನೂ ಎಂಡ್ ಆಗಿರಲ್ಲ, ಪ್ರೆಸೆಂಟ್ಗೆ ರಿಲೇಟೆಡ್ ಇರುತ್ತೆ. ಬಟ್ ಪಾಸ್ಟ್ ಟೆನ್ಸ್ ಅಂದರೆ ಅದಾಗಿರೋದು ಪ್ರೆಸೆಂಟ್ ಟೈಮ್ಗೆ ಏನೂ ಸಂಬಂಧ ಇರಲ್ಲ ಅಷ್ಟೇ. ದಿಸ್ ಪ್ರಾಡಕ್ಟ್ ಹ್ಯಾಸ್ ಬೀನ್ ಟೆಸ್ಟೆಡ್ ಅಂದರೆ ಇದು ಟೆಸ್ಟ್ ಆಗಿದೆ, ರೆಡಿ ಟು ಯೂಸ್ ಅಂತ. ಹಿ ಹ್ಯಾಸ್ ಬೀನ್ ಟೇಕನ್ ಟು ಹಾಸ್ಪಿಟಲ್. ಅವನ ಹಾಸ್ಪಿಟಲ್ಗೆ ತೊಗೊಂಡೋಗಿದ್ದಾರೆ, ಹೋಗಿದ್ರು ಅಲ್ಲ ತೊಗೊಂಡೋಗಿದ್ದಾರೆ, ಈಗ ಅಂದರೆ ಅವನ್ನ ಕರ್ಕೊಂಡೋಗಿದ್ದಾರೆ. ಐ ಹ್ಯಾವಂಟ್ ಬೀನ್ ಟೋಲ್ಡ್ ಎನಿಥಿಂಗ್. ನನಗಿನ್ನೂ ಏನೂ ಹೇಳಿಲ್ಲ. ಹಿಸ್ ಹೆಲ್ತ್ ಹ್ಯಾಸಂಟ್ ಬೀನ್ ಇಂಪ್ರೂವ್ಡ್. ಅವನ ಹೆಲ್ತ್ ಇನ್ನೂ ಇಂಪ್ರೂವ್ ಆಗಿಲ್ಲ. ಇಲ್ಲಿ ಎಟ್ ಹಾಕಲಿಲ್ಲ ಅಂದರೂ ಅದೇ ಮೀನಿಂಗ್ ಬರುತ್ತೆ, ಇನ್ನೂ ಇಂಪ್ರೂವ್ ಆಗಿಲ್ಲ ಅಂತ. ಅಂದರೆ ಅರ್ಥ ಅವನೀಗ ಅನ್ಹೆಲ್ತಿ ಆಗಿದ್ದಾನೆ. ಶಿ ಹ್ಯಾಸಂಟ್ ಬೀನ್ ಅಸೈನ್ಡ್ ಫಾರ್ ದಿಸ್ ಟಾಸ್ಕ್. ಅವಳನ್ನು ಈ ಟಾಸ್ಕ್ಗೆ ಅಸೈನ್ ಮಾಡಿಲ್ಲ ಅಂದರೆ ಅರ್ಥ ಅವಳಿಗೆ ಈಗ ಯಾವುದೇ ಕೆಲಸ ಇಲ್ಲದೆ ಇದ್ದಾಳೆ. ಹಿಸ್ ರೆಕಾರ್ಡ್ಸ್ ಹ್ಯಾವಂಟ್ ಬೀನ್ ಬ್ರೋಕನ್ ಸೋ ಫಾರ್. ಅಂದರೆ ಅವನ ಹೆಸರಲ್ಲಿ ತುಂಬ ರೆಕಾರ್ಡ್ಸ್ ಇದೆ, ಅವುಗಳನ್ನು ಯಾರೂ ಬ್ರೇಕ್ ಮಾಡಿಲ್ಲ. ದಿ IPL ಹ್ಯಾಸ್ ಬೀನ್ ಇಂಡೆಫಿನೆಟ್ಲಿ ಪೋಸ್ಟ್ಪೋನ್ಡ್. IPL ಅನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಇಂಡೆಫಿನೆಟ್ಲಿ ಪೋಸ್ಟ್ಪೋನ್ ಅಂದರೆ ಡೆಫಿನೆಟ್ ಟೈಮ್ ಗೊತ್ತಿಲ್ಲ, ಎಲ್ಲಿವರೆಗೂ ಅಂತ ಫಿಕ್ಸ್ ಇಲ್ಲ, ರೈಟ್? ದಿಸ್ ಫೀಲ್ಡ್ ಹ್ಯಾಸಂಟ್ ಬೀನ್ ಕಲ್ಟಿವೇಟೆಡ್ ಫಾರ್ ಇಯರ್ಸ್. ತುಂಬ ವರ್ಷಗಳಿಂದ ಕಲ್ಟಿವೇಟೇ ಆಗಿಲ್ಲ. ದೀಸ್ ಕ್ವೆಶ್ಚನ್ಸ್ ಹ್ಯಾವಂಟ್ ಬೀನ್ ಆನ್ಸರ್ಡ್ ಯಟ್.
I couldn't find it anywhere. I think it's been stolen. I haven't been tested positive. ನಾನು ಪಾಸಿಟಿವ್ ಅಂತ ಟೆಸ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀವಿ ನೋಡಿ. ಐ ಹ್ಯಾವ್ ಬೀನ್ ಟೆಸ್ಟೆಡ್, ಐ ಹ್ಯಾವಂಟ್ ಬೀನ್ ಟೆಸ್ಟೆಡ್ ಅಂದರೆ ಅರ್ಥ ನನ್ನ ಮೇಲೆ ಟೆಸ್ಟ್ ಮಾಡಿದ್ರು ಪಾಸಿಟಿವ್ ಅಂತ ಬರಲಿಲ್ಲ. ಸೊ ಅವಾಗ ನಾನು ಹೇಳಬೇಕು ಐ ಹ್ಯಾವಂಟ್ ಬೀನ್ ಟೆಸ್ಟೆಡ್ ಪಾಸಿಟಿವ್ ಅಂತ. ನನಗಿನ್ನೂ ಟೆಸ್ಟೇ ಮಾಡಿಲ್ಲ ಅಂದರೆ ಐ ಹ್ಯಾವಂಟ್ ಬೀನ್ ಟೆಸ್ಟೆಡ್ ಯೆಟ್ ಅನ್ಬೋದು. ಡೋಂಟ್ ವರಿ, ನಥಿಂಗ್ ಹ್ಯಾಸ್ ಬೀನ್ ಆ್ಯಡೆಡ್ ಟು ಇಟ್. ಏನೂ ಆ್ಯಡ್ ಮಾಡಿಲ್ಲ. ಐ ನೋಟಿಸ್ ದ್ಯಾಟ್ ದ ಗೇಟ್ ಹ್ಯಾಡ್ ಬೀನ್ ಲೆಫ್ಟ್ ಓಪನ್ ಅಂದರೆ ನಾನು ನೋಡಿದಾಗ ಗೇಟ್ನ ಓಪನ್ ಮಾಡಿಬಿಟ್ಟಿದ್ದರು, ಅಂದರೆ ಮುಂಚೆನೇ ಓಪನ್ ಮಾಡಿ ಬಿಟ್ಟಿರಲ್ವಾ. ಸೊ ಇಟ್ ಹ್ಯಾಡ್ ಬೀನ್ ಲೆಫ್ಟ್ ಓಪನ್. 2 large ಕ್ಲಾಸ್ ರೂಮ್ಸ್ ಹ್ಯಾವ್ ಬೀನ್ ಅಸೈನ್ ಟು ಅಸ್. ನಮಗೆ 2 ದೊಡ್ಡ ಕ್ಲಾಸ್ ರೂಮ್ಸ್ನ ಕೊಟ್ಟಿದ್ದಾರೆ. ದಿ ಆ್ಯಕ್ಟರ್ ಸೇಸ್, ಆ್ಯಕ್ಟರ್ ಈ ಥರ ಹೇಳಿದ್ದಾರೆ. ನ್ಯೂಸ್ನಲ್ಲಿ ಯಾರಾದರೂ ಏನಾದರೂ ಹೇಳಿದರೆ ಇದೇ ಥರನೇ ಹೇಳ್ತಾರೆ. ದಿ PM ಸೇಸ್, ದಿ ಆ್ಯಕ್ಟರ್ ಸೇಸ್ ಹಿ ಹ್ಯಾಸಂಟ್ ಬೀನ್ ಸೈನ್ಡ್ ಫಾರ್ ದ ನೆಕ್ಸ್ಟ್ ಮೂವಿ. ಅವರನ್ನು ಸೈನ್ ಮಾಡ್ಕೊಂಡಿಲ್ಲ ಅಂದರೆ ಅವ್ರು ಬುಕ್ ಆಗಿಲ್ಲ ಅಂತ. ಇಟ್ ಹ್ಯಾಸಂಟ್ ಬೀನ್ ಡಿಸೈಡೆಡ್ ಯಟ್, ಇನ್ನೂ ಡಿಸೈಡ್ ಆಗಿಲ್ಲ. ಏನು? ದಟ್ ಹೂ ವಿಲ್ ಪ್ರಿಸೈಡ್ ಅಟ್ ದ ಮೀಟಿಂಗ್. ಪ್ರಿಸೈಡ್ ದ ಮೀಟಿಂಗ್ ಅಂದರೆ ಅರ್ಥ ಮೀಟಿಂಗ್ನ ಲೀಡ್ ಮಾಡೋದು, ಅದರ ಅಧ್ಯಕ್ಷತೆ ವಹಿಸೋದು. ಇಂಡಿಯನ್ ಆರ್ಮಿ ಹ್ಯಾಸ್ ಬೀನ್ ಗಿವನ್, ಇದರ ಅರ್ಥ ಏನು? ಇಂಡಿಯನ್ ಆರ್ಮಿಗೆ ಕೊಟ್ಟಿದ್ದಾರೆ. ರೈಟ್, ಇಟ್ ಹ್ಯಾಸ್ ಬೀನ್ ಗಿವನ್. ಏನು ಕೊಟ್ಟಿದ್ದಾರೆ? ಎಮರ್ಜೆನ್ಸಿ ಪವರ್ ಟು ಡೀಲ್ ವಿತ್ ಎನಿ ಚೈನೀಸ್ ಅಗ್ರೆಷನ್. ಎಮರ್ಜೆನ್ಸಿ ಪವರ್ನ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಗವರ್ಮೆಂಟ್ ಅಲ್ವಾ ಕೊಟ್ಟಿದ್ದಾರೆ. ಅದಿಲ್ಲಿ ಮೆನ್ಷನ್ ಮಾಡಬೇಕಾಗಿಲ್ಲ. ಏನು ಕೊಟ್ಟಿದ್ದಾರೆ ಅಷ್ಟನ್ನೇ ಹೇಳಬೇಕು, ಯಾರಿಗೆ ಕೊಟ್ಟಿದ್ದಾರೆ ಅದನ್ನು ಹೇಳಬೇಕು. ಇಂಡಿಯನ್ ಆರ್ಮಿ ಹ್ಯಾಸ್ ಬೀನ್ ಗಿವನ್ ಎಮರ್ಜೆನ್ಸಿ ಪವರ್ ಟು ಡೀಲ್ ವಿತ್ ಎನಿ ಚೈನೀಸ್ ಅಗ್ರೆಷನ್. ರೈಟ್. ನೆಕ್ಸ್ಟ್, ಟಿಕ್ಟಾಕ್ ವಾಸ್ ಬ್ಯಾನ್ಡ್ ಇನ್ ಪಾಕಿಸ್ತಾನ್ ಇನ್ ಅಕ್ಟೋಬರ್ 2020. ಅಕ್ಟೋಬರ್ನಲ್ಲಿ ಬ್ಯಾನ್ ಆಗಿತ್ತು. ಬಟ್ ಇಟ್ ಹ್ಯಾಡ್ ಆಲ್ರೆಡಿ ಬೀನ್ ಬ್ಯಾನ್ಡ್ ಇನ್ ಇಂಡಿಯಾ ಇನ್ ಜೂನ್ 2020. ಇದರ ಅರ್ಥ ಏನು? ಇಂಡಿಯಾದಲ್ಲಿ ಜೂನ್ನಲ್ಲೇ ಬ್ಯಾನ್ ಆಗಿತ್ತು ಅಂತ ಹೇಳ್ತಾ ಇದ್ವಿ. ಸೊ ಅರ್ಲಿಯರ್ ಆ್ಯಕ್ಷನ್ ಪಾಸ್ಟ್ ಪರ್ಫೆಕ್ಟ್ನಲ್ಲಿ ಹೇಳಬೇಕಲ್ವಾ. ಸೊ ಇಲ್ಲಿ 2 ಪಾಸ್ಟ್ನ ಕಂಪೇರ್ ಮಾಡ್ತಿದ್ದೀವಿ. ಸೊ ಇದೆಲ್ಲ ನ್ಯೂಸ್ನಲ್ಲಿ ನೀವು ಓದ್ತಿರ್ತೀರಾ, ಈ ಥರ ಅರ್ಥ ಇರುತ್ತೆ. ಅವರು ಆ್ಯಕ್ಷನ್ ಮೇಲೆ ಫೋಕಸ್ ಮಾಡಿರ್ತಾರೆ. ಇಟ್ ವಾಸ್ ಬ್ಯಾನ್ಡ್ ದೇರ್ ಇನ್ ಅಕ್ಟೋಬರ್, ಇಟ್ ಹ್ಯಾಡ್ ಬೀನ್ ಬ್ಯಾನ್ಡ್ ಹಿಯರ್ ಇನ್ ಜೂನ್. ಹ್ಯಾಸ್ ಇಟ್ ಬೀನ್ ಡನ್ ನಾವು ಕೇಳ್ತಾ ಇದ್ದೀವಿ. ಅದು ಮುಗೀತಾ ಆರ್ ಅದನ್ನು ಮುಗಿಸಿದ್ರಾ? 2 ಮೀನಿಂಗ್ ಬರುತ್ತೆ. ಹ್ಯಾವ್ ಯು ಬೀನ್ ಇನ್ವೈಟೆಡ್? ನೀನು ಇನ್ವೈಟ್ ಆಗಿದೆಯಾ? ಹ್ಯಾಸ್ ದ ವರ್ಕ್ ಬೀನ್ ಫಿನಿಶ್ಡ್? ಹ್ಯಾಸ್ ದ ಹೌಸ್ ಬೀನ್ ಕ್ಲೀನ್ಡ್? ಮನೆಯನ್ನು ಕ್ಲೀನ್ ಮಾಡಿದಾರಾ? ಹ್ಯಾವ್ ಯು ಬೀನ್ ಟೆಸ್ಟೆಡ್ ಪಾಸಿಟಿವ್? ಹ್ಯಾಸ್ ಶಿ ಬೀನ್ ವ್ಯಾಕ್ಸಿನೇಟೆಡ್? ಅವಳು ವ್ಯಾಕ್ಸಿನೇಟ್ ಮಾಡಿಸ್ಕೊಂಡ್ಲಾ ಅಂತ ಅರ್ಥ. ವೈ ಹ್ಯಾಸ್ ಇ ಬೀನ್ ಡ್ರಾಪ್ಡ್ ಫ್ರಮ್ ದ ಟೀಮ್? ಅವನನ್ನು ಯಾಕೆ ಡ್ರಾಪ್ ಮಾಡಿದ್ರು? ಹ್ಯಾವ್ ಆಲ್ ದ ಕಂಪ್ಯೂಟರ್ಸ್ ಬೀನ್ ಅಪ್ಗ್ರೇಡೆಡ್ ಆ್ಯಂಡ್ ಮಾಡರ್ನೈಸ್ಡ್? ಎಲ್ಲ ಕಂಪ್ಯೂಟರ್ಸ್ನ ಅಪ್ಗ್ರೇಡ್ ಮಾಡಿದಾರಾ? ಹ್ಯಾಸ್ ಸೆಂಟ್ರಲ್ ಗೌರ್ಮೆಂಟ್ ಬೀನ್ ಕನ್ಸಲ್ಟೆಡ್ ಅಬೌಟ್ ದ ಡಿಸಿಷನ್? ಮಿನಿಸ್ಟರ್ಸ್ ಸೆಂಟ್ರಲ್ ಗೌರ್ಮೆಂಟ್ ಅನ್ನು ಕನ್ಸಲ್ಟ್ ಮಾಡಿದಾರಾ ಅಂತ ನಾನು ಕೇಳಬೇಕು. ಹ್ಯಾಸ್ ಸೆಂಟ್ರಲ್ ಗೌರ್ಮೆಂಟ್ ಬೀನ್ ಕನ್ಸಲ್ಟೆಡ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ ಕನ್ಸಲ್ಟ್ ಮಾಡಿದ್ದಾರಾ ಡಿಸಿಷನ್ ಬಗ್ಗೆ ಅಂತ ನಾನು ಕೇಳ್ತಾ ಇದ್ದೀನಿ. ಹೌ ಮೆನಿ ಪೇಷಂಟ್ಸ್ ಹ್ಯಾವ್ ಬೀನ್ ಡಿಸ್ಚಾರ್ಜ್ಡ್ ಫ್ರಮ್ ದಿ ಹಾಸ್ಪಿಟಲ್? ನೆಕ್ಸ್ಟ್, ಸಿಂಪಲ್ ಫ್ಯೂಚರ್. ವೆನ್ ವಿಲ್ ಇಟ್ ಬಿ ರೀಚ್ಡ್? ಅದು ಯಾವಾಗ ರೀಚ್ ಆಗುತ್ತೆ? ಹೌ ಸೂನ್ ವಿಲ್ ಇಟ್ ಬಿ ಡನ್? ಎಷ್ಟು ಬೇಗ ಅದು ಮುಗಿಯುತ್ತೆ? ವಿಲ್ ದ ಕ್ಲಾಸ್ ಬಿ ಕ್ಯಾನ್ಸಲ್ಡ್? ಕ್ಲಾಸ್ ಕ್ಯಾನ್ಸಲ್ ಆಗುತ್ತಾ? ಯು ವಿಲ್ ಬಿ ನೋಟಿಫೈಡ್ ಟುಮಾರೋ ಅಂದರೆ ನಿಮಗೆ ನೋಟಿಫೈ ಮಾಡ್ತೀವಿ ನಾಳೆ. ಸೊ ಯು ವಿಲ್ ಬಿ ನೋಟಿಫೈಡ್ ಈ ಥರ ಹೇಳಬೇಕು. ಯು ವೋಂಟ್ ಬಿ ಪೇಯ್ಡ್ ನೆಕ್ಸ್ಟ್ ಮಂತ್, ನಿಮಗೆ ನೆಕ್ಸ್ಟ್ ಮಂತ್ ಪೇ ಮಾಡಲ್ಲ. ವೆನ್ ವಿಲ್ ದ ಲಾಕ್ಡೌನ್ ಬಿ ಲಿಫ್ಟೆಡ್ ಅಂತ ನಾನು ಕೇಳ್ತಾ ಇದ್ದೀನಿ. ಅಂದರೆ ಲಾಕ್ಡೌನ್ನ ಯಾವಾಗ ಲಿಫ್ಟ್ ಮಾಡ್ತಾರೆ? ವೆನ್ ವಿಲ್ ದ ನ್ಯೂ ಟೈಮ್ ಟೇಬಲ್ ಬಿ ಅನೌನ್ಸ್ಡ್? ಡೋಂಟ್ ವರಿ, ಯು ವೋಂಟ್ ಬಿ ಆಸ್ಕ್ ಟು ಪೇ ಎನಿಥಿಂಗ್. ನಿಮಗೆ ಎಷ್ಟು ಕೂಡ ಪೇ ಮಾಡೋದಕ್ಕೆ ಕೇಳಲ್ಲ. ಒನ್ಸ್ ಇಟ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಇಟ್ ವೋಂಟ್ ಬಿ ಕ್ಯಾನ್ಸಲ್ಡ್. 2 ಸೆಂಟೆನ್ಸ್ ಫ್ಯೂಚರ್ ಬಗ್ಗೆನೇ ಹೇಳ್ತಿದ್ದೀವಿ. ನಾ ಹೇಳಿದ್ನಲ್ಲ, ಫ್ಯೂಚರ್ನಲ್ಲಿ ವಿಲ್ ಜೊತೆಗೆ ನೀವು ಮತ್ತೊಂದು ಕ್ಲಾಸ್ನ ಆ್ಯಡ್ ಮಾಡ್ತಿದ್ದೀರಾ ಅಂದರೆ ಅದನ್ನು ನಾವು ಈ ಥರ ಪ್ರೆಸೆಂಟ್ನಲ್ಲಿ ಹೇಳ್ಬೋದು. ಒನ್ಸ್ ಇಟ್ ಹ್ಯಾಸ್ ಬಿನ್ ಅಪ್ರೂವ್ಡ್, ಒಂದ್ಸರಿ ಏನಾದರೂ ಇದನ್ನು ಅಪ್ರೂವ್ ಮಾಡಿದರೆ ಇಟ್ ವೋಂಟ್ ಬಿ ಕ್ಯಾನ್ಸಲ್ಡ್, ಅದನ್ನು ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ. ಮೆನಿ ಲೋಕಲ್ ಶಾಪ್ಸ್ ವಿಲ್ ಬಿ ಫೋರ್ಸ್ಡ್ ಟು ಕ್ಲೋಸ್ ಇಫ್ ದ ನ್ಯೂ ಸೂಪರ್ ಮಾರ್ಕೆಟ್ ಇಸ್ ಬಿಲ್ಟ್. ಆ್ಯಂಡ್ ಲಾಸ್ಟ್, ವೆನ್ ದ ಡೂವರ್ ಈಸ್ ಇಂಪಾರ್ಟೆಂಟ್ ಅಂದರೆ ಕೆಲಸ ಯಾರಿಂದ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದ್ದಾಗ ಬೈಯಿಂದ ಹೇಳ್ತೀವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫೋಕಸ್ ಎಲ್ಲ ಆ್ಯಕ್ಷನ್ ಮೇಲೆ ಇರುತ್ತೆ. ರೈಟ್. ವಾಟ್ ಈಸ್ ಎಕ್ಸ್ಪೋರ್ಟೆಡ್ ಬೈ ಇಂಡಿಯಾ? ಭಾರತದಿಂದ ಏನೇನು ಎಕ್ಸ್ಪೋರ್ಟ್ ಆಗುತ್ತದೆ? ಆಕ್ಸಿಜನ್ ಈಸ್ ಕ್ಯಾರಿಡ್ ಬೈ ಬ್ಲಡ್.
ಫೋಕಸ್ ಎಲ್ಲ ಆ್ಯಕ್ಷನ್ ಮೇಲಿದೆ, ಆಕ್ಸಿಜನ್ ಈಸ್ ಕ್ಯಾರಿಡ್, ಬಟ್ ಡೂವರ್ ತುಂಬ ಇಂಪಾರ್ಟೆಂಟ್. ತುಂಬ ಇಂಪಾರ್ಟೆಂಟ್ ಅಂತ ಡೂವರ್ನ ಫಸ್ಟೇ ಹಾಕಲ್ಲ, ಲಾಸ್ಟಲ್ಲಿ ಹಾಕ್ತೀವಿ. ಯು ವಿಲ್ ಬಿ ನೋಟಿಫೈಡ್ ಬೈ ಅ ಮೇಲ್. ವಾಸ್ ದಟ್ ಬುಕ್ ಟೇಕನ್ ಬೈ ಸಂಬಡಿ? ನಾ ಕೇಳಬೇಕಾಗಿರೋದು ಆ ಬುಕ್ ಬಗ್ಗೆ. ಯಾರೋ ತಗೊಂಡಿದಾರ? ಬೈ ಸಂಬಡಿ. ದ ಪ್ರೋಗ್ರಾಮ್ ವಾಸ್ ಆರ್ಗನೈಸ್ಡ್ ಬೈ ಎಂಟಿಟಿ ಕ್ಲಬ್. He is admired even by his political opponents. Our house was designed by a famous architect. This Indian song was sung by an American singer. ಇಲ್ಲಿ ನೋಡಿ, ಸಾಂಗ್ ವಾಸ್ ಸಂಗ್ ಅಂದರೆ ಹಾಡನ್ನು ಹಾಡಿದ್ರು. ಬಟ್ ಇಲ್ಲಿ ಹಾಡಿದ್ದು ಯಾರು ಅಂತ ಹೇಳುವಾಗ ಈ ಥರ ಹೇಳ್ತೀವಿ, ಹಿ ಸಂಗ್ ದ ಸಾಂಗ್. ಸಾಂಗ್ ವಾಸ್ ಸಂಗ್ ಅಂದರೆ ಹಾಡನ್ನು ಹಾಡಿದ್ದು ಬೈ ಅನ್ ಅಮೇರಿಕನ್ ಸಿಂಗರ್, ರೈಟ್? ಇಲ್ಲಿ ಈ ಆಕ್ಷನ್ ಇಂಪಾರ್ಟೆಂಟ್. ಈ ಹಾಡನ್ನು ಹಾಡಿದ್ದು ಅಮೇರಿಕನ್ ಸಿಂಗರ್ ಅಂತ ಹೇಳ್ತಾರೆ. ಮೆಂಬರ್ಸ್ ಆಫ್ ದ ಕ್ಯಾಬಿನೆಟ್ ಆರ್ ಚೋಸನ್ ಬೈ ದ ಪ್ರೈಮ್ ಮಿನಿಸ್ಟರ್. ದ ಗವರ್ನಮೆಂಟ್ ಹ್ಯಾಸ್ ಸೆಡ್ ದ್ಯಾಟ್ ಇಟ್ ವಿಲ್ ನಾಟ್ ಬಿ ಇಂಟಿಮಿಡೇಟೆಡ್. ಗವರ್ಮೆಂಟ್ ಏನಂತ ಹೇಳ್ತು? ಇಟ್ ವಿಲ್ ನಾಟ್ ಬಿ ಇಂಟಿಮಿಡೇಟೆಡ್ ಬೈ ದಿ ಟೆರರಿಸ್ಟ್ ಥ್ರೆಟ್ಸ್. ಟೆರರಿಸ್ಟ್ಗಳಿಂದ ಬರೋವಂಥ ಥ್ರೆಟ್ಸ್ಗೆ ನಾವು ಹೆದರ್ಕೊಳ್ಳಲ್ಲ ಅಂತ ಗವರ್ಮೆಂಟ್ ಹೇಳಿದರು, ರೈಟ್? ಸೊ ಈಗ ಟೈಮ್ ತೊಗೊಂಡು ಎಲ್ಲ ಸೆಂಟೆನ್ಸ್ಗಳನ್ನೂ ಬುಕ್ನಲ್ಲಿ ಬರ್ಕೊಳ್ಳಿ ಆ್ಯಂಡ್ ಅಟ್ಲೀಸ್ಟ್ ಒಂದು ಸರಿ ಓದಿ, ಅಟ್ಲೀಸ್ಟ್. ಆ್ಯಂಡ್ ನಿಮ್ಮ ಓನ್ ಎಕ್ಸಾಂಪಲ್ಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.